ಬಂಧಿತ ಶ್ರೀಕಾಂತ್ ಪೂಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸಾದ್ ಅಬ್ಬಯ್ಯ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಡುಗಡೆ ಮಾಡಲ್ಲ ಅನ್ನೋದು ಶಾಸಕ ಪ್ರಸಾದ್ ಅಬ್ಬಯ್ಯ ಅವರ ಮಾತು. ಕಾರಣ ಅವರ ಮೇಲೆ ಸಾಕಷ್ಟು ಕೇಸ್ ಇದೆ, 16 ಕೇಸ್ಗಳಿದೆ, ಕ್ರಿಮಿನಲ್ಲು, ಆಂಟಿ ಎಲಿಮೆಂಟು ಅನ್ನೋದು ಇವ್ರ ಮಾತು. ಕಾಂಗ್ರೆಸ್ ಹೋರಾಟವನ್ನು ನಡೆಸ್ತಾ ಇರುವಂಥದ್ದು. ಯಾಕಂದರೆ ನಿನ್ನೆ ಅವಹೇಳನಕಾರಿ ಏನೋ ಹೇಳಿಕೆಯನ್ನು ನೀಡಿದ್ದಾರೆ ಹೋರಾಟದಲ್ಲಿ. ಸೊ ಹೀಗಾಗಿ ಅವರ ವಿರುದ್ಧ ದೂರನ್ನು ದಾಖಲು ಮಾಡುವಂಥ ನಿಟ್ಟಿನಲ್ಲಿ ಪ್ರೊಟೆಸ್ಟನ್ನು ಮಾಡ್ತಿದೆ. ಬಗ್ಗೆ ಮಾತನಾಡುವ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಸರಿ, ಇವತ್ತು ಕಾಂಗ್ರೆಸ್ ಕೂಡ ಹೋರಾಟಕ್ಕೆ ಮುಂದಾಗಿದೆ. ಮಹಿಳಾ ಒಂದು ಘಟಕದಿಂದ ದೂರು ಕೂಡ ದಾಖಲಾಗ್ತಾ ಇದೆ. ಇಲ್ಲ, ಹಿಂದೆ ನಿನ್ನೆ ನಡೆದಂಥ ಒಂದು ಅವರ ಪ್ರೊಟೆಸ್ಟ್ನಲ್ಲಿ ಎಲ್ಲಿ ಒಬ್ಬ ರೌಡಿ ಶೀಟರ್ ಪರವಾಗಿ BJPಯ ಎಲ್ಲ ಮುಖಂಡರು, ರಾಜ್ಯ ಮಟ್ಟದ ಮುಖಂಡರೆಲ್ಲ ಬಂದು ನನ್ನ ಕ್ಷೇತ್ರದಲ್ಲಿ ಏನು ಪ್ರೊಟೆಸ್ಟ್ ಮಾಡಿದ್ದಾರೆ, ಪ್ರೊಟೆಸ್ಟ್ ಮಾಡುವಂಥದ್ದು ಅದು ಖಂಡಿತವಾಗಿ ಯಾರೂ ಅದಕ್ಕೆ ಅಪೋಸ್ ಮಾಡೋದಿಲ್ಲ, ಎಲ್ಲರ ಅದು ಹಕ್ಕು ಅದು. ಆದರೆ ಎಲ್ಲೋ ಒಂದು ಕಡೆ ಒಬ್ಬ ಸಂವಿಧಾನಿಕ ಹುದ್ದೆಯಲ್ಲಿದ್ದಂಥ ಮುಖ್ಯಮಂತ್ರಿಗಳನ್ನು ನಿಂದನೆ ಮಾಡುವಂಥದ್ದು, ಕೆಟ್ಟದಾಗಿ ಮಾಡುವಂಥದ್ದು, ಅದರ ಬಗ್ಗೆ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರುಗಳು ಭಾಳ ಸೀರಿಯಸ್ ಆಗಿ ಅದನ್ನು ತೆಗೆದುಕೊಂಡಿದ್ದಾರೆ. ಅವರು ಎಲ್ಲ ಪಕ್ಷದ ಮುಖಂಡರ ಜೊತೆ ಚರ್ಚೆನೂ ಮಾಡಿದ್ದಾರೆ. ಖಂಡಿತವಾಗಿ ಸ್ವಲ್ಪ ಸಮಯದಲ್ಲಿ ನಮ್ಗೆ ಗೊತ್ತಾಗ್ತದೆ ಅವ್ರು ಏನೇನು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅನ್ನೋದು. ಇನ್ಸ್ಪೆಕ್ಟರ್ ಮೇಲೆ ಅಮಾನತು ಮಾಡಬೇಕನ್ನೋದು ಪ್ರಮುಖ ಬೇಡಿಕೆ. ಸರ್ಕಾರವೇ ಶ್ರೀಕಾಂತ್ ಪೂಜಾರಿ ಬಿಡಿಸ್ಬೇಕನ್ನೋದು ಯಾವ ಕಾರಣಕ್ಕೂ ಕೂಡ ಅವ್ರನ್ನ ಕೇಳಿಕೊಂಡು ನಾವೇನು ಸರ್ಕಾರ ನಡೆಸಬೇಕಾಗಿಲ್ಲ. ನಮಗೆ ಗೊತ್ತಿದೆ ಆಡಳಿತ ಯಾವ ರೀತಿ ನಡೆಸಬೇಕು. ಇಂಥ ಕ್ರಿಮಿನಲ್ಸ್ಗಳಿಗೆಲ್ಲ ಬಿಡುಗಡೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಯಾವತ್ತೂ ಒಪ್ಪೋದಿಲ್ಲ. ಈ ಕ್ರಿಮಿನಲ್ಸು, ರೌಡಿ ಶೀಟರ್ಸ್ಗಳಿಗೆ ರಕ್ಷಣೆ ಕೊಡಬೇಕು, ಅವ್ರ ಸಂಬಂಧ ಒಳ್ಳೆ ಅಧಿಕಾರಿಯನ್ನು ಮನೆಗೆ ಕಳಿಸ್ಬೇಕನ್ನುವಂಥದ್ದು ನಾವ್ಯಾರೂ ಒಪ್ಪೋದಿಲ್ಲ, ಅದು ಮಾಡೋದಿಲ್ಲ. ಅಮಾನತು ಸರ್, ಯಾವ ಅಮಾನತ್ತು ಆಗಲ್ಲ, ಏನೂ ಆಗೋದಿಲ್ಲ, ಆ ಪ್ರಶ್ನೆನೇ ಬರೋದಿಲ್ಲ. ಇನ್ನು ಕಡ್ಡಾಯ ರಜೆದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಸರ್. ಕಡ್ಡಾಯ ರಜೆ ಇಲ್ಲ, ಏನಿಲ್ಲ. ಅವನು ವೈಯಕ್ತಿಕ ಕಾರಣಗಳಿಂದ 1-2 ದಿನ ಹೋಗಿದ್ದಾನೆ, ಇನ್ನೊಂದು 2 ದಿನದಲ್ಲಿ ಬಂದು ಡ್ಯೂಟಿ ಹಾಜರಾಗ್ತಾನೆ. ಇದೊಂದು ಪ್ರಸಾದ್ ಅಬ್ಬಯ್ಯ ಅವರ ಮಾತುಗಳು. ಕ್ಯಾಮರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.